ಇಳಿದು ನೋಡಲಿ ಮಾನಿನಿಯೇ ಶಿವ ಶಿವ ಶುಂಭರಾಜ್ಯಂತೆ ಕದಂಬಾವನವನ್ನು ಪ್ರವೇಶ ಮಾಡಿದ್ದೇನೆ. ಬಂದು ನೋಡಿದರೆ ವಿಚಿತ್ರವೇ ಸರಿ. ನಾವು ಕೇಳಿ ತಿಳಿದದ್ದು ಹೀಗೆ, ಕದಂಬಾವನ ಎಂದರೆ ತುಂಬಿದಂತ ಕಾರ್ಗತ್ತರಂತ. ಆದ್ರೆ ಇಂದು ಹಾಗಲ್ಲ, ಎಲ್ಲೆಡೆ ನೋಡಿದ್ರು ಕೂಡ ಬೆಳ್ಳನೆ ಬೆಳಕಾಗಿ ಕಂಗೊಳಿಸ್ತಾ ಉಂಟು ಈ ಕದಂಬಾವನ. ನೋಡಬಾರದೆ ವೈರ ಭಾವದಿಂದ ಇರಬೇಕಂತ ಮೃಗಗಳೆಲ್ಲ ಮಿತ್ರ ಭಾವದಿಂದ ವರ್ತಿಸ್ತಾ ಇವೆ. ಏನಿದರ ಅರ್ಥ ಒಂದು ಅರ್ಥವಾಗುತ್ತಾ ಇಲ್ಲ. ಅದಲ್ಲ, ಚಂಡ ಮಂಡರಿಂದ ಕೇಳಿ ತಿಳಿದಂತ ವಿಶೇಷ ಕದಂಬಾವನದಲ್ಲಿ ಒಬ್ಬಾಕೆ ಹೆಣ್ಣಿದ್ದಾಳೆ. ರನ್ನದ ಉಯ್ಯಾಲೆಯನ್ನು ಕಟ್ಟಿ ಉಯ್ಯಾಲೆಯನ್ನು ತೂಗುತ್ತಾ ಇದ್ದಾನೆ. ಅವಳ ದಾಂತ ರೂಪಕ್ಕೆ ಮೂರು ಲೋಕದಲ್ಲಿ ಎಣೆಯಾರು ಇಲ್ಲ ಅಂತ. ಇದನ್ನು ಕೇಳಿದಂತ ಶುಂಭ ಕಾಮನ ಬಾಧೆಯಿಂದ ಬಳಲುತ್ತಾ ಇದ್ದಾನೆ. ಮಾತ್ರವಲ್ಲ, ಅವಳನ್ನು ಮದುವೆಯಾಗುವುದಕ್ಕಾಗಿ ಕಾತರಿಸ್ತಾ ಇದ್ದಾನೆ. ಅದಕ್ಕಾಗಿ ಸಂಧಾನವನ್ನು ಮಾಡಿ ಕರೆಕೊಂಡು ಬಾ ಸುಗ್ರೀವ ಹೀಗೆಂದು ಆಜ್ಞೆಯನ್ನು ಮಾಡಿದ್ದಾನೆ. ಅವನ ಆಜ್ಞೆಯಂತೆ ಬಂದವನು ನಾನಿದ್ದೇನೆ. ಒಂದು ನೋಡಿದ್ರೆ ವಿಚಿತ್ರವೇ ಸರಿ, ಮೇಲಿಂದ ಕೆಳಗೆ ಇಳಿದು ಬಂದಿದೆ ರನ್ನದ ಉಯ್ಯಾಲೆ. ಆ ಉಯ್ಯಾಲೆಯಲ್ಲಿ ಕುಳಿತು ಹಾಡನ್ನು ಹಾಡುತ್ತಾ ಇದ್ದಾಳೆ. ಒಬ್ಬಾಕೆ ಸರ್ವಾಂಗ ಸುಂದರಿ ಅಂತ ನಾರಿ. ನೋಡಬಾರದೆ, ಇವಳ ಮುಖದಿಂದ ಹೊರಹೊಮ್ಮಿದಂತ ಕಾಂತಿಯಿಂದ ಇಡೀ ಕಾಡೆ ಬೆಳ್ಳನೆ ಬೆಳಕಾಗಿ ಕುಳಿತಾ ಉಂಟು. ಇವಳು ಎಲೆಯನ್ನು ತೂಗುವುದ ಅಲ್ಲ, ಜಗವನ್ನೇ ಆಡಿಸುವುದ. ಇವಳು ನಾರಿ, ಈಕೆ ಸರ್ವತ್ರ ನಾರಿ ಅಲ್ಲ. ಇವಳು ಆದಿ ಅಂತರ್ಹಿತ ಅಂತ ಆದಿ ಮಾಯೇ ಸರಿ. ಈ ಜಗವನ್ನೇ ತನ್ನದಂತ ಉದರದಲ್ಲಿ ಇರಿಸಿ ಪೋಷಿಸುವಂತ ಮಹಾಮಾತೆಯಲ್ವೇ. ಇವಳನ್ನು ನಮ್ಮ ಶುಂಭ ಬಯಸಿದನಲ್ಲ, ಶುಂಭ ಬಯಸಿದ್ದಲ್ಲ, ಅವೈಸಲ ಕೆಟ್ಟ. ಅವ ಕೆಟ್ಟದ್ದಲ್ಲ, ಮಾನವ ಕುಲದ ಸರ್ವನಾಶವಂತೂ ಖಂಡಿತವೇ ಸರಿ. ಇಲ್ಲದಿದ್ರೆ ಈ ಪ್ರಾಯದಲ್ಲಿ ನಮ್ಮ ಶುಂಭನಿಗೆ ಮದುವೆ ಆಗುತ್ತ ಆಶಯ. ಏನು ಮಾಡೋಣ ಹೇಳಿ, ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಹುಚ್ಚುಂಟಂತೆ. ನಮ್ಮ ಶುಂಭನಿಗೆ ಮದುವೆಯಾಗುವಂತ ಹುಚ್ಚು. ಏನೇ ಇರಲಿ, ರಾಜಕಾರ್ಯಕ್ಕೆ ಬಂದವನು ಈ ಸುಗ್ರೀವನಲ್ವ. ಹಾಗಾದ್ರೆ ಹುಡುಗಿಯಲ್ಲಿ ಮಾತಾಡ್ಬೇಕು. ಮಾತಾಡ್ತೇನೆ. ಜನರಿಗೆ ಭಿನ್ನ ಕರುಣ
ಕಳುಹಿಸಿಕೊಟ್ಟಿದ್ದಾನೆ. ಕಳುಹಿಸಿಕೊಡೋದಕ್ಕೆ ಬಲವಂತ ಕಾರಣ ಉಂಟು ತಾಯಿ. ನಿನ್ನದಂತ ವಿಚಾರವನ್ನು ಚಂಡ ಮುಂಡರು ಶುಂಭನಿಗೆ ತಿಳಿಸಿದವರಿದ್ದಾರೆ. ನಿನ್ನ ರೂಪಲಾವಣ್ಯದ ಬಗ್ಗೆ ಹೊಗಳಿದ್ದಾರೆ. ಇದನ್ನು ಕೇಳಿದಂತ ಶುಂಭ ಸಾಮಾನ್ಯ ಬಾಧೆಯಿಂದ ಬಲನುತ್ತಾ ಇದ್ದಾರೆ. ಮಾತ್ರವಲ್ಲ ತಾಯಿ, ನಿನ್ನನ್ನು ಮದುವೆಯಾಗಲಿಕ್ಕಾಗಿ ಹಾತೊರೆಯುತ್ತಾ ಇದ್ದಾರೆ. ಶುಂಭನಾದ್ರೂ ಸಾಮಾನ್ಯದವನಲ್ಲಮ್ಮ. ಮೂರು ಲೋಕವೇ ಅವನ ಅಧೀನದಲ್ಲಿ ಉಂಟು. ಸಂಪತ್ತಿನಿಂದ ತುಂಬಿ ತುಳುಕುತ್ತಾ ಉಂಟು. ನಮ್ಮದಾದ ಶೋಣಿತಾಪುರ ರೂಪದ ಬಗ್ಗೆ ಹೇಳುವುದಿದ್ರೆ ಅಲ್ಲಮ್ಮ. ಮನಮಂತರಿಗಿಂತ ಅಧಿಕವಾದ ರೂಪ ನಮ್ಮ ಶುಂಭನಲ್ಲಿ ಉಂಟು. ಅಂತ ಶುಂಭನನ್ನು ಒಲಿಸುವುದಕ್ಕಾಗಿ ನನ್ನ ಜೊತೆಯಲ್ಲಿ ಇಳಿದು ಬಿಡ್ತೀಯ ತಾಯಿ ನೀವು. ನನ್ನ ನಗೆ ಎನ್ನುವುದೇ ಈತನ ಪಾಲಿಗೆ ತಗೆಯಾಗಿ ಹೋಯಿತು. ಈತ ನಡೆದನು ಎಂದಾದರೆ ನನ್ನ ವಿಚಾರವನ್ನು ದೂತ ಶುಂಭಾಸುರನಿಗೆ ತಿಳಿಸುವಲ್ಲಿ ಮತ್ತೊಬ್ಬ ದೂತನನ್ನು ನಾನೇ ನೇಮಿಸಬೇಕಾಯಿತು. ಹಾಗಾಗ ಕೂಡದು. ನಿಗ್ರಹ ಅನುಗ್ರಹ ಶಕ್ತಿಯನ್ನು ಹೊಂದಿದವಳು ನಾನು. ಕರುಣಾ ರಸವನ್ನು ಮೀರಿ ಈತನ ನೇಮಿಸುತ್ತೇನೆ. ಮಲಗಿದ್ದೇ ತಡ ಗಾಢವಾದಂತ ನಿದ್ದೆ ಬಂದು ಹೋಯ್ತು ನನಗೆ. ತಂಪಾದ ಜಾಗ ಹಾಗೆ ನಿದ್ದೆ ಮಾತ್ರ ಬಂದದ್ದಲ್ಲ, ನಿದ್ದೆಯಲ್ಲಿ ಕನಸು ಕಂಡದಲ್ವ? ಹೌದಪ್ಪ, ಕನಸಿನಲ್ಲಿ ಸ್ವರ್ಗಕ್ಕೆ ಹೋದದ್ದು. ಸ್ವರ್ಗವನ್ನು ನೋಡಿದೆ, ಒಮ್ಮೆ ಸುತ್ತಾಡಿದೆ, ಒಮ್ಮೆ ಸ್ವರ್ಗ ನೋಡ್ಬೇಕು. ಎಂತ ಚಂದ, ಎಂತ ಅಂತ. ಹೌದಪ್ಪ, ನಾನು ಇದು ಕಾಡಲ್ವಾ? ಇಲ್ಲಿ ನಾನು ಮಲಗಿದ್ದಲ್ಲ ಪುಣ್ಯಾತ್ಮರೇ. ನಾನು ಸತ್ತದ್ದು, ಸತ್ತು ಸ್ವರ್ಗಕ್ಕೆ ಹೋದದ್ದು. ಸಾಯಬೇಕಿದ್ರೆ ನನ್ನನ್ನು ಕೊಂದವರು ಯಾರು? ಕೊಂದಂತ ನನ್ನನ್ನು ಬದುಕಿಸಿದವರು ಯಾರು? ಒಂದು ಅರ್ಥವಾಯಿತು ನನಗೆ. ಹುಡುಗಿಯಲ್ಲಿ ಮಾತಾಡ್ತಿರುತ್ತಾ ವೇಳೆಯಲ್ಲಿ ಆಕೆಯ ಮುಖದಿಂದ ಕಿರುನಗೆಯನ್ನು ಹೊರಹೊಮ್ಮಿತು. ಆ ನಗೆ ನನಗೆ ನಗೆ ಆಯ್ತು ಅಂತ. ಆದ್ದರಿಂದಲೇ ನಾನು ಸತ್ತು ಹೋದೆ, ಪುನರಪಿ ಬದುಕಿದೆ. ಹಾಗಾದ್ರೆ ಕೊಲ್ಲುವುದಕ್ಕೆ ಬದುಕಿಸುವುದಕ್ಕೆ ಸಮರ್ಥನೆ ಉಳಿತಾಳೆ. ಈಕೆ ಸಾಮಾನ್ಯವಂತ ಹುಡುಗಿಯಲ್ಲ. ಸೃಷ್ಟಿ, ಸ್ಥಿತಿ, ಲಯ ಈ ಮೂರು ಕಾರ್ಯಗಳನ್ನು ಏಕ ಕಾಲದಲ್ಲಿ ಮಾಡುವಂತ ಸಮರ್ಥನೆಗಳಾಗಿದ್ದಾಳೆ. ಈಕೆ ಶ್ರೀದೇವಿಯಲ್ವೇ. ಇವಳ ಮಹತ್ವೆಯನ್ನು ವರ್ಣಿಸುವುದಕ್ಕೆ ಯಾರಿಂದ ಸಾಧ್ಯ ಉಂಟು? ಅಯ್ಯೋ ದೇವರೇ, ಕೇಳಬಾರಂತ ಪ್ರಶ್ನೆಯನ್ನು ಕೇಳಿ ಅವನ ಮನಸ್ಸನ್ನು ನೋಯಿಸಿದೆ. ನನಗೆ ಬೇಕಾಗಿ ಅಲ್ಲ, ಒಡೆಯ ಶುಂಭನಿಗೆ ಬೇಕಾಗಿ. ಆದರೆ ಉತ್ತರ ಮಾತ್ರ ಸಿಗಲಿಲ್ಲ. ಅವಳಲ್ಲೇ ಕೇಳ್ತೇನೆ, ಅಮ್ಮ ಅಮ್ಮ, ನನ್ನಲ್ಲಿ ಕೋಪ ಮಾಡಬೇಡಪ್ಪ, ಸಿಟ್ಟು ಮಾಡಬೇಡ ತಾಯಿ. ಹೆದರಿದೆ ಸುಗ್ರೀವ. ನಿನ್ನ ಹತ್ತಿರಕ್ಕೆ ಬರುವುದಕ್ಕೆ ಭಯವಾಗ್ತದಪ್ಪ. ಹತ್ತಿರ ಬಂದ್ರೆ ನೀನು ನಗಾಡ್ತೇವಾ? ಬದುಕಿಸುವುದಕ್ಕೆ ನಾನಿದ್ದೇನೆ ತಾನೇ. ಖಂಡಿತವಾಗಿಯೂ ನಾನಾಗಿ ಬಂದದ್ದಲ್ಲ. ನಮ್ಮ ಒಡೆಯ ಶುಂಭನಿಗೆ ಬೇಕಾಗಿ ಬಂದು ನಿನ್ನಲ್ಲಿ ಪ್ರಶ್ನೆಯನ್ನು ಕೇಳಿದ್ದೇನೆ. ಅವನಿಗೆ ನಾನು ಉತ್ತರವನ್ನು ಕೊಡಬೇಡವೇ ತಾಯಿ? ಏನೋ ಅಂತ ಉತ್ತರವನ್ನು ಕೊಡ್ಲಿ. ಅಧಿಕ ಶುಂಭ ನನ್ನ ಬಳಿಗೆ ಬಂದು ನೀನಾಡಿದಂತ ವಿಚಾರ ಯಾವುದು? ನಿನ್ನ ಒಡೆಯನನ್ನು ನಾನು ವರಿಸಬೇಕು. ಹೌದಮ್ಮ. ನನ್ನ ವಿಚಾರವನ್ನು ಈ ಮೊದಲೇ ಚಂಡಮುಂಡರಲ್ಲಿ ತಿಳಿಸಿದವಳು. ಅದನ್ನು ತಿಳಿದ ಮೇಲೂ ನೀನು ನನ್ನ ಬಳಿಗೆ ಸಂಧಾನಕ್ಕಾಗಿ ಬಂದೆಯ? ಸತ್ಯ ಸುಗ್ರೀವ, ನಿನ್ನನ್ನು ಅಳಿಸಿ ಉಳಿಸುವುದರ ಮುಖೇನ ನಾನು ಯಾರು ಏನು ಎನ್ನುವುದನ್ನು ನಿನಗೆ ತಿಳಿಸಿಕೊಟ್ಟವಳಿದ್ದೇನೆ. ಒಮ್ಮೆ ನಿನ್ನದಾದಂತಹ ದೃಷ್ಟಿಯನ್ನು ಭೂಮಂಡಲದಂತಾಯಿಸು. ಸಜ್ಜನರಾಗಿ ಬದುಕಬೇಕಾದಂತಹ ಭೂಮಾತೆಯು ಬರಡೆ ಬಂಜೆಯಾಗಿ ಹೋಗಿದ್ದಾಳೆ. ಕಣ್ಣೀರನ್ನು ಸುರಿಸುತ್ತಿರುವಂತಹ ಭೂಮಾತೆಯ ಕಣ್ಣೀರನ್ನು ಒರೆಸಬೇಕಾದದ್ದು
ಆದ್ಯಾದ ನನ್ನ ಆದ್ಯ ಕರ್ತವ್ಯ. ಆದ್ದರಿಂದಲೇ ನನ್ನ ಮೋಹದ ಬಲೆಯನ್ನು ಶೋಣಿದಾವರದಂತ ಬೀಸಿದ್ದೇನೆ. ಒಬ್ಬೊಬ್ಬರ ಕಳರನ್ನು ಆ ಬಲೆಯೊಳಗೆ ಸಿಲುಕಿಸಿ ಅವರನ್ನು ಕೊಲ್ಲುವಂತ ಯೋಜನೆ ನನ್ನದು. ಸುಗ್ರೀವ, ಏನಮ್ಮ? ನಿನಗೆ ಹೇಳುವುದಕ್ಕೆ ಒಂದು ವಿಚಾರ ಬೇಕು ತಾನೆ? ಯಾವುದು? ನಿನ್ನ ಒಡೆಯನೇನು ಬಲಾಢ್ಯನೇ? ಹೌದಮ್ಮ. ಅವನ ತಮ್ಮ ನಿಶುಂಭ ಬಲಾಢ್ಯನೇ? ಸತ್ಯ ತಾಯಿ. ಸಾಕ್ಷಾತ್ ಶಂಭುವಿನ ಬದಲಿ ರಣಕ್ಕೆ ಅಂಜೋಳು ನಾನು ತಿಳಿಸು ನಿನ್ನ ಒಡೆಯನಿಗೆ. ತಾಯಿ, ನೀನು ಆಡಿದಂತ ಮಾತನ್ನು ನನಗೆ ಹೇಳ್ತೀನಮ್ಮ. ಆಗ ಮಾತ್ರ ಈ ಸುಗ್ರೀವನ ಒಂದು ಭಿನ್ನ ಹೊಂದಮ್ಮ ನಿನ್ನದು. ಏನಪ್ಪ? ದುಷ್ಟರ ಸಂಘದಲ್ಲೇ ಬೇಸತ್ತಿದ್ದೇನೆ. ಜೀವನವೇ ಬೇಡ ಅಂತಾಗಿದೆ. ತಾಯಿ, ಈ ಸುಗ್ರೀವ ಸತ್ತ ಮೇಲೆ ಮತ್ತೊಂದು ಜನ್ಮ ಹುಟ್ಟು ಅಂತಾದ್ರೆ ದೇವಿದಾಸನಾಗುವಂತ ಭಾಗ್ಯವನ್ನು ಪಡೆಯುತ್ತೇನೆ. ದೇವಿದಾಸನಾಗುವ ಬಯಕೆ ಹೌದಮ್ಮ. ಅನನ್ಯ ಭಕ್ತಿಯಿಂದ ಪ್ರತಿನಿತ್ಯವೂ ನನ್ನನ್ನೇ ಸ್ಮರಿಸಿಕೋ. ಕಾಲ ಸಹಿತವಾಗಿ